ಎಲ್ಲ ಮಾಧ್ಯಮದ ಮಿತ್ರರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಆಹ್ವಾನಿಸುತ್ತಾ ಮಾಜಿ ಶಾಸಕರಾದ ದಿವಂಗತ ಆರ್ ಕಲ್ಲೂರ್ ಸಾಹೇಬ್ರ ದಂಪತಿಗಳ 5ನೇ ಪುಣ್ಯತಿಥಿಯ ವಿವರವನ್ನು ನೀಡಲು ಕರೆದಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾಜಿ ಸಚಿವರು, ನಗರದ ಹಿಂದಿನ ಶಾಸಕರು ಆದಂಥ ಶ್ರೀಯುತ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರೇ, ಶ್ರೀಯುತ ಆರ್ ಕಲ್ಲೂರ್ ಅವರ ಒಡನಾಡಿಗಳು, ಹಿರಿಯ ನ್ಯಾಯವಾದಿಗಳು ಆದ NS ಲೋಣಿ ವಕೀಲರವರೇ, ಆರ್ ಕಲ್ಲೂರರ ಕುಟುಂಬ ಸದಸ್ಯರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕಲ್ಲೂರ್ ಅವರೇ, ಡಾಕ್ಟರ್ ಸುನೀಲ್ ಕಲ್ಲೂರ್ ಅವರೇ, ಇದೇ ದಿನಾಂಕ 21ರಂದು ಆರ್ ಕಲ್ಲೂರ್ ದಂಪತಿಗಳ 5ನೆಯ ಪುಣ್ಯತಿಥಿ ಹಾಗೂ ಮೂರ್ತಿಯ ಅನಾವರಣ ಕಾರ್ಯಕ್ರಮ ಜರುಗ್ತಾ ಇದ್ದು, ಈ ಮೂರ್ತಿ ಅನಾವರಣ ಶ್ರೀಯುತ ಕಲ್ಲೂರ್ ಶಿಕ್ಷಣ ಸಂಸ್ಥೆ ಇಂಡಿ ರಸ್ತೆಯಲ್ಲಿರ್ತಕ್ಕಂಥ ಸ್ಥಳದಲ್ಲಿ, ಅಂದರೆ ಶ್ರೀಯುತ ಆರ್ ಕಲ್ಲೂರ್ ದಂಪತಿಗಳ ಒಂದು ಅಂತ್ಯ ಸಂಸ್ಕಾರ ಮಾಡಿದ ಸ್ಥಳದಲ್ಲಿ ಅದು ನೆರವೇರ್ತಾ ಇದೆ. ತದನಂತರ ನಾಡಿನ ಅನೇಕ ಶರಣರು, ರಾಜಕೀಯ ಮುಖಂಡರು, ಒಂದು ಅವರ ಅಭಿಮಾನಿಗಳು, ಕುಟುಂಬ ವರ್ಗದವರು ಏರ್ಪಡಿಸಿದಂಥ ಈ ಕಾರ್ಯಕ್ರಮ ಕಿತ್ತೂರು ಚೆನ್ನಮ್ಮ ಮಂಗಲ ಕಾರ್ಯಾಲಯದಲ್ಲಿ ಅದೇ ದಿವಸ 11 ಗಂಟೆಗೆ ಜರುಗ್ತಾ ಇದೆ. ಯಾಕೆ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂಥೇಳಿ ಅವರ ಅಭಿಮಾನಿ ವರ್ಗ ಮತ್ತು ಕುಟುಂಬದ ವರ್ಗದವರು ವಿಚಾರಿಸಿದ್ರಂದ್ರೆ, ಆರ್ ಕಲ್ಲೂರ್ ಸಾಹೇಬರು 3 ಬಾರಿ ಶಾಸಕರಾಗಿ, ಕರ್ನಾಟಕ ಭೂಸೇನಾ ನಿಗಮದ ಅಧ್ಯಕ್ಷರಾಗಿ, ಈ ಜಿಲ್ಲೆಯಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಮತ್ತು ಸಂಸ್ಥೆಗಳನ್ನು ಬೆಳೆಸುವುದರ ಮುಖಾಂತರ, ಹುಟ್ಟಿ ಹಾಕುವುದರ ಮುಖಾಂತರ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇಂಡಿಯ ಪ್ರತಿಷ್ಠಿತ ಶಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಅವರು ಅನೇಕ ಆ ಸಂಸ್ಥೆಯ ಅಭಿವೃದ್ಧಿಗೆ ದುಡಿದಿದ್ದಾರೆ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ವಿಜಯಪುರ ಜಿಲ್ಲಾ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಇಡೀ ಕರ್ನಾಟಕದಲ್ಲಿಯೇ ಸಹಕಾರ ರಂಗದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂಥ ಒಂದು ಬ್ಯಾಂಕನ್ನು ಪ್ರಪ್ರಥಮವಾಗಿ ಅದರ ಒಂದು ಪರವಾನಿಗೆ ತೆಗೆದುಕೊಂಡವರು ಯಾರಾದರೂ ಇದ್ರೆ ಅದು ಆರ್ ಕಲ್ಲೂರ್ ಸಾಹುಕಾರು ಅಂತ ಹೇಳ್ಬೋದು. ಅಂಥ ಒಬ್ಬ ಜನಪರ ನಾಯಕರಿಗೆ ಅವರ ಒಂದು ಅಗಲಿಕೆಯ ಸಂದರ್ಭದಲ್ಲಿ, ಒಂದು ಕೆಟ್ಟ ಸಮಯ, ಕರೋನಾ ಪರಿಸ್ಥಿತಿ ನಮ್ಮೆಲ್ಲರಿಗೂ, ಇಡೀ ದೇಶ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಆವರಿಸಿತ್ತು. ಹೀಗಾಗಿ ಹೆಚ್ಚಿನ ಅಭಿಮಾನಿ ವರ್ಗದವರು ಅವರ ಅಂತಿಮ ದರ್ಶನ ಪಡೆಯುವುದು ಆಗಲಿಲ್ಲ. ಇವತ್ತು ನಾವೆಲ್ಲರೂ ಕೂಡಿ ಆ ಒಂದು ವಿಜೃಂಭಣೆ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಕಿಶಂದ್ರೆ ಅವ್ರ ಕುಟುಂಬದವರಲ್ಲಿ ಕೇಳ್ಕೊಂಡಾಗ ಅವರೂ ಸಹ ಅಷ್ಟೇ ಹುರುಪಿನಿಂದ ಅವ್ರ ಕುಟುಂಬ ವರ್ಗದವರು ಮುಂದೆ ನಿಂತು ಆ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಒಪ್ಕೊಂಡು ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಹಿರಿಯ ಶರಣರಾದಂಥ ಸುತ್ತೂರು ಶ್ರೀಗಳು ಸಾನ್ನಿಧ್ಯವನ್ನು ಅಲಂಕರಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಖಿಲ ಕರ್ನಾಟಕ ಗಾಣಿಗ ಗುರುಪೀಠದ ಅಧ್ಯಕ್ಷರು ಪೂಜ್ಯ ಡಾಕ್ಟರ್ ಜಯಬಸವ ಕುಮಾರ ಸ್ವಾಮಿಗಳು ಸಹ ಅವತ್ತು ಉಪಸ್ಥಿತರಿರ್ತಾರೆ. ಅದರ ಜೊತೆಗೆ ವೇಮನ್ ಗುರುಪೀಠದ ಶ್ರೀ ವೇಮನಾನಂದ ಸ್ವಾಮೀಜಿಯವರು ಸಹ ಅವತ್ತು ಉಪಸ್ಥಿತರಿರ್ತಾರೆ. ಅದರ ಜೊತೆಗೆ ಇಲ್ಕಲ್ಲದ ಶ್ರೀ ಗುರು ಬಸವ ಮಹಾಂತಪ್ಪ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಜೊತೆಗೆ ವಿಜಯಪುರದ ಜ್ಞಾನ ವೇಗೋಶ್ರಮದ ಬಸವಲಿಂಗಪ್ಪ ಅವರು ಸಹ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇನ್ನೋರ್ವರು ಇಂಡಿ ತಾಲೂಕಿನ ರೂಗಿಯ ಸುಗ್ಲಮ್ಮ ತಾಯಿಯವರು, ಅವರು
ವಿಶೇಷವಾಗಿ ಮೀನಾಕ್ಷಿ ಅಕ್ಕ ಕಲ್ಲೂರ್ ಅವರಿಗೆ ಯಾವತ್ತು ಮಾರ್ಗದರ್ಶಕರಾಗಿ ಬಂದಂಥವ್ರು. ಆ ತಾಯಿಯವರು ಸಹ ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅನೇಕ ಜನ ಶ್ರೀಯುತ ಕಲ್ಲೂರ್ ಸಾವ್ಕಾರರ ರಾಜಕೀಯ ಒಂದು ಅಭಿವೃದ್ಧಿಗಾಗಿ ಆಶೀರ್ವದಿಸಿದಂಥ ಅನೇಕ ಜನ ರಾಜಕಾರಣಿಗಳನ್ನ ನಾವು ವೀರಪ್ಪ ಮೊಯ್ಲಿ ಅವ್ರನ್ನ ಹಿಡ್ಕೊಂಡು ಧರ್ಮಸಿಂಗ್ ಸಾಹೇಬ್ರ ಧರ್ಮಪತ್ರಿಯವರು ಎಲ್ಲರನ್ನ ಆಹ್ವಾನಿಸಿದ್ದೇವೆ. ವಿಶೇಷವಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ ಅವರು ಭಾಳ ಜನ ಇರೋದ್ರಿಂದ ಅವ್ರ ಹೆಸರು ಹೇಳದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮದ ವಿಷಯವನ್ನು ನೀವು ಸಾರ್ವಜನಿಕವಾಗಿ ತಮ್ಮ ಜನಪ್ರಿಯ ಮಾಧ್ಯಮ ಪತ್ರಿಕೆಗಳ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಮತ್ತು ಕಲ್ಲೂರು ಕುಟುಂಬದ ಎಲ್ಲ ಹಿರಿಯರೇ, ಈಗಾಗಲೇ ಅವ್ರು ಹೇಳಿದಾಗೆ ದಿನಾಂಕ 21ರಂದು ದಿವಂಗತ ಆರ್ ಕಲ್ಲೂರು ಮತ್ತು ಮೀನಾಕ್ಷಿ ಕಲ್ಲೂರು ಅವರ ಕೃತಿ ಸ್ಥಾಪನೆ ಕಾರ್ಯಕ್ರಮ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮಂಗಲ ಕಾರ್ಯದಲ್ಲಿ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಇವತ್ತು ನಾನು ಭಾರತೀಯ ಜನತಾ ಪಕ್ಷನಾಗಿದ್ದು ಮೊದಲು ಕಲ್ಲೂರು ಗೋಣಿಯವರು ಕಾಂಗ್ರೆಸ್ನವರು ಯಾಕೆ ನಾವು ಒಟ್ಟಿಗೆ ಪತ್ರಿಕಾ ಸಭೆ ಮಾಡಬೇಕಂದ್ರೆ ಇವತ್ತು ಅವರು ಭಾಳಷ್ಟು ಒಂದು ಪಕ್ಷದ ಕಟ್ಟಾಳು ಇದ್ದರೂ ಕೂಡ ಸಾರ್ವಜನಿಕವಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಈಗಾಗಲೇ ಅವರು ಹೇಳಿದಾಗೆ ಒಂದು ಮಹಿಳಾ ಸಹಕಾರ ಬ್ಯಾಂಕ್ ಪ್ರಥಮವಾಗಿ ರಾಜ್ಯದಲ್ಲಿ ಪರವಾನಗಿ ತೆಗೆದುಕೊಂಡು ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ಅವರು ಪ್ರಾರಂಭ ಮಾಡಿದ್ರು. ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಂಡಿಯಲ್ಲಿ ಪ್ರತಿಷ್ಠಿತ ಶಾಂತೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಧ್ಯಕ್ಷರಾಗಿ ಒಳ್ಳೆಯ ರೀತಿಯಿಂದ ಅದನ್ನು ಬೆಳೆಸಿದಂಥವ್ರು ಯಾರಾದರೂ ಅದು ಆರ್ ಕಲ್ಲೂರು ಅವರು ಅನ್ನುವಂಥದ್ದು. ನನಗೂ ಕೂಡ 1988ರಿಂದ ಮನೆತನದ ಒಡನಾಟಿದ್ದು. ನಾನು ಆರ್ ಕಲ್ಲೂರು ಸುಪುತ್ರರಾದಂಥ MS ಮಲ್ಲು ಕಲ್ಲೂರವರು, ರವಿಯವರು, ನಮ್ಮ ಡಾಕ್ಟರ್ ಕಲ್ಲೂರವರು ಎಲ್ಲರೂ ಕೂಡ ನನ್ನ ಬಾಲ್ಯದ ಸ್ನೇಹಿತರು. ಅವತ್ತಿಂದ ಇವತ್ತಿನವರೆಗೆ ನಾವು ಅವ್ರ ಜೊತೆ ಇದ್ದೀವಿ. ಮತ್ತು ಅವ್ರ ಕುಟುಂಬದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದಿಂದ ಕೂಡ ಒಂದು ಒಡನಾಟಿದೆ. ಹೀಗಾಗಿ ಪಕ್ಷಾತೀತ ಮತ್ತು ಜಾತ್ಯತೀತವಾದಂಥ ಇದೊಂದು ಕಾರ್ಯಕ್ರಮ. ಒಬ್ಬ ಹಿರಿಯ ಜೀವಿ ರಾಜಕಾರಣಿ ಈ ಜಿಲ್ಲೆಯಲ್ಲಿ ಆಗಿ ಹೋದಂಥವ್ರು ಮತ್ತು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ದಾರಿಯನ್ನು ಕಂಡುಹಿಡಿದಂಥ ವ್ಯಕ್ತಿಯನ್ನು ಸ್ಮರಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇದು ಯಾವುದೇ ಪಕ್ಷಕ್ಕೆ ಸಂಬಂಧ ಬರೋಂಗಿಲ್ಲ, ಇದು ಯಾವುದೇ ಜಾತಿಗೆ ಸಂಬಂಧ ಬರೋಂಗಿಲ್ಲ. ಅದಕ್ಕೆ ಅವ್ರನ್ನ ಲೋಣಿಯವ್ರು ಹೇಳಿದಾಗ ಅದು ಕರೋನಾ ಸಂದರ್ಭದಲ್ಲಿ ಇಬ್ಬರು ಭಾಳ ಒಂದು 15 ದಿವಸ ಇಬ್ಬರು ಅಂತರ ಒಂದು 8 ದಿವಸ ಒಳಗೆ 12 ದಿವಸ ಒಳಗೆ ಅವರು ದೇವನ್ನ ತ್ಯಾಗ ಮಾಡಿದ್ರು. ಮೊದಲು ಆರ್ ಕಲ್ಲೂರು ತೀರ ನಂತರ ಅಮ್ಮವ್ರು ಆಮೇಲೆ ಒಂದು 10-12 ದಿವಸ ನಂತರ ಅವ್ರು ತೀರೋದು. ಅಷ್ಟು ಅವರಿಬ್ಬರು ಅನ್ಯೋನ್ಯವಾಗಿದ್ರು. ಏನೇ ಮಾಡಿದ್ರು ಕೂಡ ಇಬ್ಬರು ಜೊತೆಯಾಗಿಯೇ ಸಾರ್ವಜನಿಕರಲ್ಲಿ ಕುಟುಂಬದ ಕೆಲಸ ಮಾಡುವಂಥ ಒಬ್ಬ ಇಡೀ ನಮ್ಮ ಜಿಲ್ಲೆಯಲ್ಲಿ ಜೋಡಿಯಾಗಿ ಕೆಲಸ ಮಾಡಿದಂಥ ಪ್ರಥಮ ದಂಪತಿಗಳು ಕೂಡ ಇವರು. ಇದಕ್ಕೆ ಮೊದಲು ಯಾರು ರಾಜಕಾರಣಿಗಳು ಗಂಡ ಒತ್ತಾಟಿ ಹೆಣ್ಣು ಒತ್ತಾಟಿ ಇರ್ತಿದ್ರು, ಆದ್ರೆ ಇವ್ರು ಒಟ್ಟಿಗೆ ಇರ್ತಿದ್ರು. ಇಬ್ಬರು ಸಾರ್ವಜನಿಕ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾರಿಗೆ ಭಾಳ ಮಂದಿ ಭಾಗವಹಿಸೋಕ್ಕಾಗಲಿಲ್ಲ. ಮುಂದೆ ಅದ್ರ ಮೇಲೆ ಪುಣ್ಯ ಸ್ಮರಣೆ ಮಾಡಬೇಕಂದ್ರೆ ಅದು ರೋಡ್ ಕೆಲಸ ನಡೆದಿತ್ತು, ಅದು ಡಿವೈಡೇಷನ್ನು, ರೋಡ್ ಅಗಲಾಗುವುದು ಇವೆಲ್ಲ ನೋಡ್ಕೊಂಡು ಮಾಡಿ ಆಮೇಲೆ ಅಲ್ಲಿ ಒಂದು ಅವರು ಮೂರ್ತಿ ಆರ್ಡರ್ ಕೊಟ್ಟು ಸ್ಥಾಪನೆ ಮಾಡಿ. ಅಂದ್ರೆ 5 ವರ್ಷ ಆಯ್ತು ಅವ್ರು ತೀರೋಗಿ. 5ನೇ ವರ್ಷ ಸಂಕ್ಷಿಪ್ತ ಮಾಡ್ಕೊತ ಬಂದಾರ. ಸಾರ್ವಜನಿಕರು ಭಾಳ ಮಂದಿ ಅಂತಿಮ ದರ್ಶನ ಭಾಗವಹಿಸ್ಲಿಕ್ಕಾಗಲಿಲ್ಲ. ನಾವು ಕುಟುಂಬದವ್ರು ನಮ್ಮ ಹಿಡ್ಕೊಂಡು ರವಿಯವರು ಡಾಕ್ಟ್ರು ಒಂದು 20-45 ಜನ ಇದ್ದೀವಿ. ನಾವು ಜಾಸ್ತಿ ಜನ ಇರಲಿಲ್ಲ. ನಿಮಗೆಲ್ಲ ಗೊತ್ತದ ಹೀಗೆ ಮಾಡಬೇಕು. ಯಾಕಂದ್ರೆ ಅದನ್ನು ಕೂಡ ಪ್ರಶ್ನೆ ಇರ್ತದೆ, ಈಗ ಯಾಕೆ ಮಾಡತ್ತಾರ ಅಂದ್ರೆ 4 ವರ್ಷ ತಯಾರು ಮಾಡಿದ್ರೆ ಟೈಮ್ ಹೋಯಿತು. ಅವು ಭಾಳ ಮಂದಿ ಇಡೀ ಜಿಲ್ಲೆಯಲ್ಲಿ, ಅದರಾಗ ವಿಶೇಷವಾಗಿ ಇಂಡಿ ಸಿಂದಗಿ 2 ತಾಲೂಕಿನಲ್ಲಿ ಅವರ ಅಭಿಮಾನಿಗಳು, ಅವ್ರ ಫಾಲೋವರ್ಸು ಮತ್ತು ಅವರ ಅನುಯಾಯಿಗಳು ಭಾಳಷ್ಟು ಜನ ಆ ಒಂದು ಭಾಗದಲ್ಲಿ ಇರೋದರಿಂದ ಅಲ್ಲಿಂದ ಎಲ್ಲ ಜನ ಇವತ್ತು ಬರಬೇಕಾಗಿದ್ದು ಬಂದಿಲ್ಲ. ಅದೊಂದು ಅವರಲ್ಲಿ ಒಳಗೊಂದು ಅಳಕಿತ್ತು. ಅದನ್ನು ಅವ್ರಿಗೆಲ್ಲರಿಗೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸ್ಲಕ್ಕ ಮತ್ತು ಅವರಿಗೆ ಆ ಕಾರ್ಯಕ್ರಮ ಭಾಗವಹಿಸಕ್ಕೆ ಅನುವು ಮಾಡಿಕೊಡುವಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಿರ್ಧಾರ ಆಗಿದೆ. ನಾನು ನಿಮ್ಮ ಮುಖಾಂತರ ಇಡೀ ಜಿಲ್ಲೆಯ ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನರಿಗೆ ಕಲ್ಲೂರವರ ಪರಿಚಿತರು, ಅಭಿಮಾನಿಗಳು, ಅವ್ರ ಬಳಗ, ಅವರ ರಾಜಕೀಯ ಹಿತೈಷಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟೇ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ
ಇವತ್ತು ಬಹಳಷ್ಟು ಕಾರ್ಯಕ್ರಮ ಅವ್ರವ್ರ ಮನೆತನದವ್ರು ಮಾಡ್ತಾರೆ, ಇಲ್ಲಾಂದ್ರೆ ಯಾರು ಹೊರಗಿನವ್ರು ಮಾಡ್ತಾರೆ, ಇಲ್ಲ ಸಂಸ್ಥಾದವ್ರು ಮಾಡ್ತಾರೆ. ಇದು ಹಂಗಲ್ಲ. ನಾವೆಲ್ಲ ಹೊರಗಿನವ್ರು ಸೇರ್ಕೊಂಡು ಕಾಂಗ್ರೆಸ್ BJP ಅನ್ನೋದೇನೆ ಅವರು ಯಾರು ಹಿತೈಷಿಗಳಿದ್ರು ಒಂದು ಮಾದರಿಯಾದಂಥ ಕಾರ್ಯಕ್ರಮ ಇದು. ಒಂದು ಮಾದರಿ ಕಾರ್ಯಕ್ರಮ. ಯಾಕಂದ್ರೆ ಇದು ಒಟ್ಟಾರೆ ಒಬ್ಬ ಒಳ್ಳೆಯ ಹಿರಿಯ ರಾಜಕಾರಣಿಗಳು, ಹಿರಿಯ ಸಹಕಾರಿ ಕೆಲಸದಲ್ಲಿ ಮಾಡಿದವರು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನುವಂಥ ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ ಇದು. ಇದು ಒಂದು ಜಿಲ್ಲೆಗೆ ಒಂದು ಮಾದರಿ ಆಗಬೇಕು. ಯಾರೇ ಇವತ್ತು ಒಳ್ಳೆಯ ಕೆಲಸ ಮಾಡಿದರೆ ಪಕ್ಷಾತೀತವಾಗಿ ಅವ್ರು ನೆನೆಸುವಂಥದ್ದು, ಅವ್ರ ಅಭಿನಂದನೆ ಸಲ್ಲಿಸುವಂಥದ್ದು ಕಾರ್ಯ ಆಗಬೇಕು. ಇದು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿಗೆ ಬರುವಂಥ ನಿರ್ಮಾಣಗಳು ಬೆಳಿಬೇಕು ಅನ್ನುವಂಥ ವಿಚಾರ ನೋಟಿಕೊಂಡು ನಾನು ಶಿರಾಡೋನ್ ವಕೀಲರು, ಕಲ್ಲೂರು ಮನೆತನದವರು, ರೋಣಿಯವರು, ಇನ್ನು ಹಿರಿಯರಂತ ವಕೀಲರು ರೋಣಿಯವರು ಇನ್ನೂ ಒಂದು 10-20 ಜನ ಸೇರ್ಕೊಂಡು ಇದನ್ನು ನಿರ್ಧಾರ ಮಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತದೇನೆ. ಒಂದು ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಅಭಿನಂದನೆ ಸಲ್ಲಿಸುವಂಥ ಪ್ರತಿಯೊಬ್ಬರ ಕರ್ತವ್ಯ. ಅವ್ರ ಮನೆಯವ್ರಿಗೆ ಸಲ್ಲಿಸ್ಬೇಕು, ಅವ್ರ ಪಾರ್ಟಿಯವ್ರು ಸಲ್ಲಿಸ್ಬೇಕಲ್ಲ. ಅವ್ರು ತೀರಿ ಹೋದ ನಂತರ ಅವ್ರು ಇದ್ದಾಗ ಇಲ್ಲ ಈ ಸದ್ದು ಆದರೂ ಕೂಡ ಅವರು ಸ್ಮರಣೆ ಮಾಡುವಂಥದ್ದು ಒಂದು ಅದ್ಭುತವಾದಂಥ ಕಾರ್ಯವನ್ನು, ಕೆಲಸವನ್ನು ಅವ್ರ ಮನೆಯವರು ಮತ್ತು ಅವರ ಹಿತೈಷಿಗಳು ನಾವೆಲ್ಲರೂ ಸೇರ್ಕೊಂಡು ಮಾಡ್ತಿದ್ದೇವೆ. ನಾನು ಕೂಡ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೂ ಕೂಡ ಅವರ 88, 89 ಏನು ಇಲೆಕ್ಷನ್ ಮುಂಚೆ ಅವ್ರ ಜೊತೆ ಇದ್ದಂಥವನು, ಅವ್ರ ಜೊತೆ ಉದ್ಯೋಗದಲ್ಲಿ ಕೂಡ ಪಾಲ್ದಾರಾಗಿ ಕೆಲಸ ಮಾಡಿದಂಥವ್ರು. ನಮ್ಮನ್ನು ಕೂಡ ಬಹಳಷ್ಟು ಹುರಿದುಂಬಿಸಿ ಸಾರ್ವಜನಿಕದಲ್ಲಿ ಧುಮುಕಿಸ್ಲಿಕ್ಕೆ RR ಕಲ್ಲೂರು ಒಬ್ಬರು ಕಾರಣೀಭೂತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜಿಲ್ಲೆಯ ಎಲ್ಲ ಶರಣರ ಜೊತೆ ಒಳ್ಳೆಯ ಸಂಬಂಧ ಹೊಂಟಿದ್ರು. ವಿಶೇಷವಾಗಿ ಹೆಚ್ಚು ಒಡನಾಟ ಶರಣರದಂದ್ರೆ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ಭಾಳಷ್ಟು ಅವರು ಒಡನಾಟ, ಅವ್ರ ಸಲಹೆಗಳನ್ನು ಅವ್ರು ಆಲಿಸ್ತಿದ್ರು. ಯಾಕಂದ್ರೆ ನಾನು ಸಣ್ಣ ಅಂಗಡಿ ಓಪನಿಂಗ್ ಉದಾಹರಣೆ ಹೇಳಿ ಮಾತು ಮುಗಿಸ್ತೀನಿ. ಅವ್ರನ್ನ ಓಪನಿಂಗ್ ಕರ್ಕೊಂಬಂದಿರು. ನಮ್ಮ ಮಗ ಅದ, ಅಪ್ಪು ನಮ್ಮ ಮಗ ಇದ್ದಂಗೆ, ನಮ್ಮ ಮಳೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಅಷ್ಟು ಅವ್ರು ಒಂದು ಇದು ಶರಣರ ಜೊತೆ ಸಂಬಂಧಿದ್ದು. ಅಂಥ ವ್ಯಕ್ತಿಗಳ ಪುಣ್ಯ ಸ್ಮರಣೆ ಸಮಾರಂಭಕ್ಕೆ ನಿಮ್ಮನ್ನು ಕೂಡ ಅವರು ಆಹ್ವಾನಿಸಿ ಎಲ್ಲ ಜನರಿಗೆ ಕೂಡ ನಿಮ್ಮ ಮುಖಾಂತರ ಆಹ್ವಾನ ಮಾಡ್ಲಿಕ್ಕೆ ಬಯಸ್ತಾರೆ.